ಸೋಮಶೇಖರ್ ಹಬ್ಬ ಯಾವಾಗ ಬರ್ತದೆ ಕಾಂಗ್ರೆಸ್? ನೀವು ಕೇಳ್ಬೇಕು ಅವ್ರಿಗೆ ಹೋಗಿ, ನಾನು ಹೇಳಿದೆ ನಾನು ಹೆಂಗೆ ಹೇಳಿ. ಈಗ BJPಯಿಂದ ಅವ್ರಿಗೆ ತೆಗ್ದಿದ್ದಾರೆ ಹೊರಗಡೆ ಅಲ್ವಾ, ಸೊ ಅವ್ರನ್ನ ನೀವು ಕೇಳಬೇಕು. ಸೊ ನಮ್ಮ ಪಕ್ಷಕ್ಕೆ ಬಂದರೆ ನಮ್ಮ ಹೈಕಮಾಂಡ್ ಇದೆ, ಅವರು ತೀರ್ಮಾನ ತೊಗೊಳ್ತಾರೆ. ಅವ್ರ ಜೊತೆ ಮತ್ತಷ್ಟು ಮಂದಿ ಶಾಸಕರು ಬರ್ತಾರಂತ ಒಳ್ಳೇದಲ್ಲ. ನಮ್ಮ ಪಕ್ಷ ನಮ್ಮದು ಡಬಲ್ ಡೆಕ್ಕರ್ ಬಸ್ ಇದ್ದಂಗೆ, ಯಾರನ್ನ ಬರ್ಬೋದು ಯಾರನ್ನ ಹೋಗ್ಬೋದು. ಸೊ ಸ್ವಾಗತ ಮಾಡ್ತೀವಿ. ನಮ್ಮ ಪಕ್ಷದ ಏನು ಸಿದ್ಧಾಂತಗಳನ್ನು ಒಪ್ಪಿ, ರಾಹುಲ್ ಗಾಂಧಿಯವರ ಒಂದು ನೇತೃತ್ವವನ್ನು ಒಪ್ಪಿ, ಸಿದ್ದರಾಮಯ್ಯ ಅವರು DK ಶಿವಕುಮಾರ್ ಸಾಹೇಬರ ನೇತೃತ್ವವನ್ನು ಒಪ್ಪಿ ಬಂದರೆ ಹೋಲಾಟೆಡ್ಲಿ ವೆಲ್ಕಮ್ ನಾನು ಮಾಡ್ತೀನಿ. ಅದನ್ನು ತೊಗೋಬಾರ್ದು ಪಕ್ಷದ ಮುಖಂಡರು ತೀರ್ಮಾನ ಮಾಡ್ತಾರೆ. ಜೋಶಿ ಅವ್ರ ಮೇಲೆ ತಮ್ಮ ಮೇಲೆ ಒಂದು ಗಂಭೀರ ಆರೋಪ ಮಾಡಿ, ನನ್ನ ಮೇಲೆ ಮಾಡಲೇಬೇಕಲ್ಲ ಸಾಹೇಬರು. ಅಲ್ಲ, ತಮ್ಮ ಮಾನಸಿಕ ಸ್ಥಿಮಿತವನ್ನು ಕಳ್ಕೊಂಡಿರೋ ರೀತಿ ಮಾತಾಡ್ತಿದ್ದಾರೆ ಸಂತೋಷ್ ಲಾಡ್ ಅವರು ಎಲ್ಲ. ಅಲ್ಲ, ನಮ್ಮ ಮಾನಸಿಕ ಈಗ ಅವರು ಏನಾಗಿದೆ ಅಂತಂದರೆ 11 ವರ್ಷ ಅವ್ರು ಅಧಿಕಾರದಲ್ಲಿದ್ದಾರೆ. ಅವ್ರಿಗೇನಾಗಿದೆ, ಅವ್ರ ವಿರುದ್ಧವಾಗಿ ಏನೋ ಒಂದು ಮಾತು ಹೇಳಬಾರ್ದು. ಯಾರನ್ನ ವಿರುದ್ಧವಾಗಿ ಅವ್ರಿಗೆ ಏನೋ ಒಂದು ಮಾತು ಹೇಳ್ಬಿಟ್ರೆ ಎಲ್ಲರೂ ಇದೇ ರೀತಿಯಾಗಿ ಅಲ್ಲಿಗೆ ಅಭಿ ಸೈಡ್ ತಗೊಳ್ಳೋದು ಬೆಟರ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರ? ಚಿಂತೆ ಯಾಕೆ, ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್ ಮಾಡ್ತಾರೆ. ಇವತ್ತು ಈ ದೇಶದ ಪರಿಸ್ಥಿತಿ ಬಗ್ಗೆ ಚರ್ಚೆ ಮಾಡೋಕ್ಕೆ ಭಾಳ ಸರಿ ಕರೆದೀವಿ ನಾವು, ಕರೆಕ್ಟ್ ಅಲ್ಲನ್ರಿ? ಒಂದು ವರ್ಷದಿಂದ ಕರಿತಾ ಇದೀವಿಲ್ಲ. ಒಂದು ಅಜೆಂಡಾ ನೀವೇ ಸೆಟ್ ಮಾಡಿಬಿಡ್ರಿ, ಮಾಧ್ಯಮದವರು ನೀವೇ ಅಜೆಂಡಾ ಸೆಟ್ ಮಾಡಿರಿ. ಅದೇ ಅಜೆಂಡಾ ಬಗ್ಗೆ ಮಾತಾಡೋಣ, ಬೇರೆ ಏನು ಬೇಡ. ಒಂದು 5 ಅಜೆಂಡಾ ಅವ್ರು ತರಲಿ, 5 ಅಜೆಂಡಾ ನಾವು ತರೋಣ. UPA 1, UPA 2, NDA 1, NDA 2 ಕಳೆದ 2004ರಿಂದ 2014 ಇಸ್ವಿನಲ್ಲಿ ಆಗಿರ್ತಕ್ಕಂಥ ಕಾರ್ಯಕ್ರಮಗಳು, ಇದು 2014ರಿಂದ 2025 ಇಸ್ವಿನಲ್ಲಿ ಆಗಿರ್ತಕ್ಕಂಥ ಕಾರ್ಯಕ್ರಮಗಳು. ಇದ್ರ ಬಗ್ಗೆನೇ ಚರ್ಚೆ ಮಾಡೋಣ. 5 ತೊಗೊಳೋಣ, ಜಾಸ್ತಿ ಬೇಡ. ಒಂದಕ್ಕೊಂದು ನೀವೇ ಕೂತ್ಕೊಳ್ರಿ, ನಾವು ಒಂದು ನಿಮಗೆ ಹೇಳ್ತೀವಿ, ನೀವು ಅವ್ರನ್ನ ಕೇಳ್ರಿ, ಅವ್ರು ಹೇಳಿದ್ದು ನೀವು ನಮ್ಮನ್ನು ಕೇಳ್ರಿ. ಹಿಂಗೆ ಮಾಡ್ಕೊಂತ ಹೋದ್ರೆ ಸ್ವಲ್ಪ ಬೈಲಿಗೆ ಬರ್ತಾರೆ. ಅವ್ರು ಬರೋದು ಆರ್ಕೆ ಉತ್ತರ ಕೊಡೋದು ಹೋಗ್ಬಿಡೋದು, ಆರ್ಕೆ ಉತ್ತರ ಕೊಡೋದು ಹೋಗೋದಾದರೆ ಸ್ವಲ್ಪ ಅವ್ರಿಗೆ ವಜ್ಜೆ ಭಾಳ ಆಯ್ತು ಮೇಲಿಂದ. ಸೌಕಾರ ಪಾರ್ಟಿ ಅದು, ಸೊ ಎಲ್ಲ ಗ್ರಿಪ್ನಲ್ಲಿ ಇರ್ತಕ್ಕಂಥ ಪಾರ್ಟಿ, ಹಂಗಾಗಿ ಸ್ವಲ್ಪ ಮೈಲೇಜ್ ಇದೆ ಅವರಿಗೆ ಅಷ್ಟೇ.